DC ಅವರಿಲ್ಲ ಇಲ್ರಿ ರಜೆ ಅದ ADC ನೋಡಕ್ಕೆ ದೇವಸ್ಥಾನ ಬಹಳ ಚಲೋ ಮಾಡಿದ್ದಾರೆ. ಆದರೆ ಒಳಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣದ ಅವ್ಯವಹಾರ ನಡೀತಾ ಇದೆ ಮತ್ತು ಎಲ್ಲ ರೀತಿಯ ಬಹಳ ಕೆಟ್ಟದಾಗಿ ನಡೀತಾ ಇರುವಂತಹ ಕೇಂದ್ರ ಏನಂದ್ರೆ ನಮ್ಮಂಥವರಿಗೆ ಈ ದೇವಸ್ಥಾನ ತಕ್ಷಣವೇ ನಮಗೊಂದು ಪವಿತ್ರ ಭಕ್ತರು ಬರುವಂತಹದ್ದು, ಅವ್ರ ಕಷ್ಟ ಸುಖಕ್ಕೆ ಅಲ್ಲಿ ಸಮಾಧಾನ ಸಿಗುವಂತಹ ಸ್ಥಾನ. ಅಲ್ಲೇ ಅವ್ಯವಹಾರ ಅಲ್ಲೇ ಇದಾಯ್ತಂದ್ರೆ ಅದರ ನಂಬಿಕೆ ವಿಶ್ವಾಸ ಹೋಗ್ಬಿಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ನನಗೆ ಹೇಳಿದ್ರು ಹೀಗಾಗ್ತಾ ಇದೆ ಇಲ್ಲಿ ಹಣ ನಂಬ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಹೇಳ್ತಾರೆ. ಆಲ್ರೆಡಿ ನಾವು ಹೆಚ್ಚು ಕಡಿಮೆ ಒಂದು 2 ತಿಂಗಳಾಯ್ತಾ DC ಅವ್ರಿಗೆ ಕೊಟ್ಟು ಯಾಕಂದ್ರೆ ಅಲ್ಲಿ ದುಡ್ಡಿಂದ ವಿಚಾರವಾಗಿ ಒಂದು ಟ್ರಸ್ಟ್ ಇದೆ ಅಲ್ಲ ಸರ್, ಆ ಟ್ರಸ್ಟ್ ರಿಪೇರ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಕಳಿಸಿದ್ದೀವಿ. ಆಲ್ರೆಡಿ ಆಗಿ ಒಂದು 10 days ಆಯ್ತು ನಾವು ಕಳಿಸಿದ್ದೀವಿ ಸರ್. ಈಗ ಏನಂದ್ರೆ ಎಷ್ಟು ಡಿಲೇ ಆಗುತ್ತೆ ಅಷ್ಟು ಅಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ಮುಖ್ಯವಾದಂತಹದ್ದನ್ನ ಬಚ್ಚಿಡುವಂತಹದ್ದು ಅಥವಾ ಮತ್ತೇನೋ ಬೇರೆ ಅಲ್ಲಿ ಇದು ಮಾಡೋದು ಎಲ್ಲ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಮಿಡಿಯೇಟ್ ಆಗುವಂತಹ ಪ್ರಕ್ರಿಯೆ ಆಗಬೇಕು. ಏನಿಲ್ಲ, ನಮ್ಗೆ ಒನ್ ಮ್ಯಾನ್ ಕಮಿಷನ್ ಅಂತ ಒಂದು ನೇಮಿಸಿ ಎನ್ಕ್ವೈರಿ ಮಾಡಿ ಮತ್ತು ಸರ್ಕಾರಿ ಬಜೆಟ್ ಇಂದು ಒಂದು ಇದು ಮಾಡಿ. ಸರ್ಕಾರಿ ಬಜೆಟ್ ಅಂದ್ರೆ ಅವರು ಅಂದ್ರೆ ಆಡಿಟಿಂಗ್ ಆಗುತ್ತೆ. ಪ್ರತಿ ವರ್ಷ ಈಗ ಆಡಿಟ್ ಮಾಡಿದ್ದಿದೆ ಅದು ಸರ್ಕಾರ ಕಡೆಯಿಂದ ಆಯ್ತು ಅಂದ್ರೆ ಅವರು ಸರ್ಕಾರದ ಎಲ್ಲ ಫಾಲ್ಟ್ ಗೊತ್ತಾಗುತ್ತೆ. ಆಮೇಲೆ ಟೇಕ್ ಆಫ್ ಮಾಡಬಹುದು. ಆಮೇಲೆ ಆಡಳಿತಾಧಿಕಾರಿಯನ್ನು ನೇಮಿಸಿ ಮುಂದಿನ ಪ್ರಕ್ರಿಯೆ ಮಾಡಬಹುದು. ಆದ್ರೆ ಈಗ ಇಮಿಡಿಯೇಟ್ ಆಗಕ್ಕೆ ಒನ್ ಮ್ಯಾನ್ ಕಮಿಷನ್ ಆಗಬೇಕು. ರಿಟೈರ್ಡ್ ಯಾರು ಜಡ್ಜಿನ ಮೂಲಕ ಅದನ್ನ ಆಗ್ಬೇಕು. ಮತ್ತು ಮೊನ್ನೆ ನಾವು 7ನೇ ತಾರೀಕು DR ಕಡೆ ಹೋದಾಗ ಅಥೆಂಟಿಕ್ ಅಂದ್ರೆ ನಿಖರವಾದಂತಹ ದಾಖಲೆ ಹೇಗೆ ಹಣವನ್ನ ದುರುಪಯೋಗ ತಗೊಳ್ತಾ ಇದಾರಂತ ದಾಖಲೆ ಕೊಟ್ಟಿದ್ದೀವಿ. ಇನ್ನೂವರೆಗೆ ಅವರು ಯಾವುದೇ ರೀತಿಯ ಪ್ರಕ್ರಿಯೆ ಇಲ್ಲ. ಏನಂದ್ರೆ ನಾನು ಹೇಳಬಾರ್ದು, ಆದ್ರೆ ಅದೊಂದು ದೊಡ್ಡ ಭ್ರಷ್ಟದ ಸೆಂಟರ್, ಭ್ರಷ್ಟಾಚಾರದ ಒಂದು ಸೆಂಟರ್. ಸೊ ಅಲ್ಲಿ ಎಲ್ಲಾ ರೀತಿಯ ವ್ಯವಹಾರಗಳಾಗುವಂಥದ್ದು ನಾವು ಕೊಟ್ಟರು ಏನೋ ಆಗ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಡಿಲೇ ಮಾಡ್ತಾ ಹೋಗೋದು, ಇನ್ನೇನು ಲೆಟರ್ ಬೇಕನ್ನೋದು, ಇನ್ನೇನೋ ಹೇಳೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಫೈನಲ್ ಆಗಿ ನಮ್ಮ ಗಮನಕ್ಕೆ ತಂದು ನಾವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಅಲ್ಲಿ DR ಆಫೀಸ್ ಎದುರು ಕಡೆ ಕೂತ್ಕೊಳ್ಬೇಕು, ಇಲ್ಲ ನಮ್ಮ ದೇವಸ್ಥಾನ ಎದುರು ಕಡೆ ಕೂತ್ಕೊಳ್ಬೇಕು. ಸೊ ಅದಕ್ಕೂ ಆಗಲಿಲ್ಲ ಅಂತಂದ್ರೆ ಎರಡಕ್ಕೂ ಬೀಗ ದೇವಸ್ಥಾನ ಮುಂದೆ ಎಲ್ಲರೂ ಏನೋ ಒಂದು ತಪ್ಪಾಗಿದೆ ಅನ್ನೋ ವಿಚಾರಕ್ಕೆ ಎಲ್ಲ ಭಕ್ತ ಮಂಡಳಿ ಮನಸ್ಸನ್ನು ಅದಕ್ಕೆ ಹೇಳ್ತಾ ಇದ್ದೀವಿ. ಈಗ DRCC ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಒಂದು ಪತ್ರ ಬರ್ತೀವಿ ಸರ್. ಮೋಸ್ಟ್ಲಿ ತಾವು ಮೇಡಮ್ ಮಾತಾಡಿರ್ತೀವಿ, ನಾನು ಸೈನ್ ಮಾಡಿದ್ದೀನಿ ಸರ್. ಹೌದಾ? ಅದನ್ನು ನಾನು ಚೆಕ್ ಮಾಡ್ತೀನಿ ಸರ್ ಏನಾಗಿದೆ ಅಂತ. ಮೇಡಮ್ ರಜೆ ಇದ್ದಾರೆ ಸರ್, 15 ದಿವಸ ತಂದೆ ಹುಷಾರಿಲ್ಲ ಅವರಿಗೆ. ಸೊ ಅಲ್ಲಿದ್ದಾರೆ CU ಸರ್ DC ಚಾರ್ಜಲ್ಲಿ ಇದ್ದಾರೆ. ನಾನು CU ಸರ್ ಜೊತೆ ಮಾತಾಡ್ತೀನಿ. ಒಬ್ಬರಿಗೆ ಏನು ಅಪಾಯಿಂಟ್ ಮಾಡಿ ರಿಪೋರ್ಟ್ ಕೊಡಬೇಕು ಅನ್ನೋ ಚರ್ಚೆ ಮಾಡಿ ಅಕಾರ್ಡಿಂಗ್ಲಿ ವಿಲ್ ಸರ್. ಮಜಾ ಹೇಳ್ತೀನಿ ನಾವು ಯಾವಾಗ let me see sir. Please. Already letter is given with the documents. Both the date of birth certificates have been attached and given to the. ಅದು ಮೋಸ್ಟ್ಲಿ ಮೇಡಮ್ ಹತ್ರ ಇದೆ. ಬಟ್ ಒಟ್ಟೆ ತಾವು ಇವತ್ತೇನು ಕನ್ವೆ ಮಾಡ್ತಿರೋದು ಅದನ್ನು ಯಾರು CU ಸರ್ ದೇವಸ್ಥಾನದಲ್ಲಿ ದುಡ್ಡು ಹೊಡೆಯುವಂತಹದ್ದು, ದುಡ್ಡಿನ ಅವ್ಯವಹಾರ ಮಾಡುವಂತಹದ್ದು ಸರಿಯಲ್ಲ. ನೀವು ಬೇರೆ ಕಡೆ ಬೇಕಾದಷ್ಟು ಮಾಡ್ಕೊಳ್ಳಿ, ಆದ್ರೆ ದೇವಸ್ಥಾನದ ಪಾವಿತ್ರ್ಯತೆ ಭಕ್ತಾದಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ₹1 2 ಕೊಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ಅದ್ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಕೊಟ್ಟಿರ್ತಾರೆ. ದಟ್ ವ್ಯಾಲ್ಯೂ ಆಫ್ ಮನಿಗಿಂತ ವ್ಯಾಲ್ಯೂ ಆಫ್ ದೇರ್ ಥಾಟ್ಸ್ ಟು ನಂಬಿಕೆ ಮತ್ತು ಭಕ್ತಾದಿಗಳಿಗೆ ಓಪನ್ ಆಗಿ ಮೋಸ ಮಾಡ್ತಾ ಇದ್ದಾರೆ. ಈಗ ನಾನು ದೇವಸ್ಥಾನಕ್ಕೆ ಒಂದು ₹501 ಕೊಡಬೇಕು, ನನ್ನ ಅಕೌಂಟಿಗೆ ಹಾಕಿ ಅಂತ ಹೇಳಿ ಒಬ್ರು ಉಪಾಧ್ಯಕ್ಷರು ಇದ್ದಂತ ಮಹಿಳೆ ಅವ್ರ ಅಕೌಂಟ್ ಅವ್ರ ಅಕೌಂಟಿಗೆ ಹೋಗಿದೆ. ಈ ನಮ್ಮ ದೇವಸ್ಥಾನದ ಅಕೌಂಟ್ ಹೋಗಲೇ ಇಲ್ಲ, ಅವ್ರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ.
ಅದರ ದಾಖಲೆ ಕೊಟ್ಟಿದ್ದೀವಿ. ಇಂಥವು ನನ್ನ ಪರ್ಸನಲ್ ಇಂಥ ಬಹಳ ಇದಾವೆ ಮೇಡಮ್ ಅವರೇ. ಎಲ್ಲವನ್ನೂ ಕೂಡ ನಾವೊಂದು 10 ಪಾಯಿಂಟ್ ಹಾಕಿ ದಾಖಲೆ ಸಹಿತ ಕೊಟ್ಟರು ಇನ್ನೂ ಡಿಲೇ ಆಗುತ್ತೆ ಅಂತಂದ್ರೆ ನಾವು ಮುಂದಿನ ಹೆಜ್ಜೆ ಇಟ್ಲೇಬೇಕು. ಇನ್ನು ನಾವು ಅದು ದೇವಸ್ಥಾನ ಇನ್ನು ಕೆಡ್ಸಕ್ಕೆ ನಾವು ತಯಾರಿಲ್ಲ. ಎಲ್ಲಾ ರೀತಿಯ ಅಲ್ಲಿ ಅವ್ಯವಹಾರ ಮಾಡಕ್ ನಾವು ತಯಾರಿಲ್ಲ. ಇನ್ನು ನೀವು ದುಡ್ಡು ಹಿಡಿಯೋದ್ರಿಂದ ಬೇರೆ ಕಡೆ ಏನಾದ್ರು ದುಡ್ಡು ಹೊಡ್ಕೊಡ್ರೆ ಆದ್ರೆ ದೇವಸ್ಥಾನದೊಳಗೆ ಈ ರೀತಿ ಮಾಡೋದಿಲ್ಲ ಅನ್ನೋದು ಫೈನಲ್ ಬಂದಿದ್ವಿ. ತಾವು ದಯವಿಟ್ಟು ಇದನ್ನ ನೀವು ಏನು ನಿಮ್ ಕಡೆ ಪವರ್ ಇದೆ ಅದನ್ನ ಪವರ್ ಉಪಯೋಗಿಸಿ DRನ ಮೊದಲು ರಿಪೇರಿ ಮಾಡೋದು. ಇನ್ನು DR ನಾ ಹೇಳ್ತೀನಿ, ಅಲ್ಲಿ ಆ ಆಫೀಸ್ ಅದು DR ಆಫೀಸೇ ಅಲ್ಲ, ಏನ್ ಅದು ಆಫೀಸ್ ಆಗ್ತದೆ. ಅವ್ರು ನಡ್ಕೊಳ್ಳೋ ವರ್ತನೆ ಆ ವ್ಯಕ್ತಿ ಏನೇನೋ ಹುಚ್ಚುತ್ತರ ತರ ಮಾತಾಡ್ತಾರೆ. ಇರ್ಲಿ, ಅದು ಮ್ಯಾಟರ್ ಬೇರೆ ಆಗುತ್ತೆ, ನಾವು ಆಮೇಲೆ ಇದು ಮಾಡ್ತೀವಿ. ಆದ್ರೆ ಈಗ ದೇವಸ್ಥಾನ ಸಂಬಂಧಪಟ್ಟಾಗ ತಾವು ದಯವಿಟ್ಟು ಇದನ್ನ ಬೇಗನೆ ಆದಷ್ಟು ಮುಗಿಸ್ಬೇಕು.